ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಾನು ಈ ಥರ ಟರ್ನ್ ಮಾಡ್ಕೋಬೋದು, ಯಾವ ಥರ ಬೇಕು ಆ ಥರ. ಸೊ ನಾನು ಶೋ ಮಾಡ್ಕೋಬೋದು, ಪ್ಲಸ್ ಸರೌಂಡಿಂಗ್ಸು ನಾನು ಶೋ ಮಾಡ್ಬೋದು. ಅದರ ಪರ್ಟಿಕ್ಯುಲರ್ ಸೈಡ್ ತೋರಿಸ್ಬೋದು. ಸಪೋಸ್ ಈ ಥರ ಯಾವುದೋ ಗಾಡಿ ಹೋಗ್ತಿದೆ ನೋಡ್ರಪ್ಪ ಹಿಂಗೆ ಅಂತ ಹಿಂಗೆ ತೋರಿಸ್ಬೋದು ನಿಮಗೆ. ನೋಡಿ, ಫುಲ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಫುಲ್ ಆನ್ ಫ್ಲೆಕ್ಸಿಬಿಲಿಟಿ. ಸೊ ಇದು ನನಗೆ ಚೆನ್ನಾಗಿ ಅನಿಸ್ತು. ಯಾಕಂದರೆ ಒಂದೇ ಆ್ಯಂಗಲಿಂದ ತೋರಿಸ್ಬಿಟ್ಟು ಮಾತಾಡೋಕ್ಕಿಂತ ಡಿಫ್ರೆಂಟ್ ಆ್ಯಂಗಲ್ಸ್ ನಿಮಗೆ ತೋರಿಸಿದ್ರೆ ಒಳ್ಳೆ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಒಂದೇ ಕ್ಯಾಮ್ರಾ ಯೂಸ್ ಮಾಡ್ತಿರೋದಲ್ಲ. ಸೊ ಇಲ್ಲೂ ನಾನೇ ತೋರಿಸ್ತೀನಿ, ಸೇಮ್ ಕ್ಯಾಮ್ರಾದಲ್ಲೇ ಇಲ್ಲೂ ತೋರಿಸ್ತೀನಿ, ಫ್ರಂಟು ತೋರಿಸ್ತೀನಿ, ಸೈಡು ತೋರಿಸ್ತೀನಿ. ಸೊ ಎಡಿಟಿಂಗಲ್ಲೂ ನನಗೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಒಂದೇ ಫೂಟೇಜ್ ಸಿಗುತ್ತೆ, ಅದನ್ನು ಕಟ್ ಮಾಡಿಬಿಟ್ಟು ಕಟ್ಟು ಮಾಡೋದು ಬೇಕಾಗಿಲ್ಲ. ಆ್ಯಕ್ಚುಲಿ ಯಾವ್ದು ಬೇಕೋ ಅದನ್ನು ತೋರಿಸೋದು, ಯಾವ್ದು ಬೇಡ ಅದನ್ನು ಹಂಗೆ ಡಿಲೀಟ್ ಮಾಡ್ಕೊಬಿಟ್ರೆ ಪ್ರಾಪರಾಗಿ ಸಿಂಕಿಂಗಲ್ಲಿ ಸಿಕ್ಬಿಡುತ್ತೆ ನನಗೆ. ಸೊ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 2 set of cameras, you can use this. So good morning guys, welcome back to my YouTube channel. So ಇವತ್ತು ಫಸ್ಟ್ ಟೈಮ್ ಐ ಆಮ್ ರೆಕಾರ್ಡಿಂಗ್ ವಿತ್ ಮೈ DJI setup. ಯಾಕಂದರೆ DJI Action 5 ಅಲಾಂಗ್ ವಿತ್ DJI mic ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಸಿಂಕಿಂಗ್ ಇನ್ ಬಿಟ್ವೀನ್ ಆ್ಯಂಡ್ ಐ ಹೋಪ್ ದ ಆಡಿಯೋ ಕ್ವಾಲಿಟಿ ಈಸ್ ಗುಡ್. ಯಾಕಂದರೆ ಡೈರೆಕ್ಟ್ ಸಿಂಕ್ ಆಗ್ತಿರೋದ್ರಿಂದ ಸೊ ನನಗೆ ಇನ್ನೊಂದು ಹೊಸ ಆಡಿಯೋನ, ಎಕ್ಸ್ಟರ್ನಲ್ ಆಡಿಯೋನ ಯೂಸ್ ಮಾಡೋ ನೆಸೆಸಿಟಿ ಬರೋಲ್ಲ, ಇನ್ಬಿಲ್ಟಲ್ಲೇ ರೆಕಾರ್ಡ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಕೆಲಸ ಸ್ವಲ್ಪ ಕಮ್ಮಿ. ಸೊ ಬನ್ನಿ, ಇವತ್ತು ನಾನು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಟು ಟ್ರಾವೆಲ್ ಅರೌಂಡ್ 62 kilometers ಟುವರ್ಡ್ಸ್ ಹೊಸೂರ್. Let's hit the main road and let's start talking. So presently ನಾನು ND8 ಹಾಕಿದ್ದೀನ, ಯಾವ್ದಾಕಿಂದ್ರು ನೆನಪಿಲ್ಲ. ಓಕೆ, ಎಸ್. ಸೊ ಪ್ರೆಸೆಂಟ್ಲಿ ನಾನು ND8 ಹಾಕ್ಕೊಂಡಿದ್ದೀನಿ ಇವಾಗ, ಇವತ್ತಿನಗೋಸ್ಕರ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ND16 ಹಾಕ್ಕೊಂಡ್ರೆ ಐ ಥಿಂಕ್ ಓವರ್ ಶ್ಯಾಡೋಸ್ ಬರ್ಬೋದು ಅಂತ ಚಾನ್ಸಸ್ ಇದೆ. ಹಂಗಾಗ್ಬಿಟ್ಟು ಟುಡೇ ಐ ಆಮ್ ರೆಕಾರ್ಡಿಂಗ್ ದಿಸ್ ಹೋಲ್ ವಿಡಿಯೋ ವಿತ್ ND8 ಸೊ ದಟ್ ಕ್ಲಾರಿಟಿ ಬರುತ್ತೆ. ಸೊ ಸ್ಕೈಸು ಬ್ಲೋನ್ ಔಟ್ ಆಗೋ ಚಾನ್ಸಸ್ ಕಮ್ಮಿ. ನೋಡೋಣ, ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ವೆದರ್ ವೇರಿಯೇಷನ್ಸ್ ಇರೋದ್ರಿಂದ ಕರೆಕ್ಟಾಗಿ ಗೊತ್ತಾಗಲ್ಲ. ಅವಾಗ ಬಿಸಿಲು ಹಾರ್ಶ್ ಬರುತ್ತೆ, ಒಂದೊಂದು ಸಲ ಮೋಡ ಕವಿದ ವಾತಾವರಣ ಇರೋದ್ರಿಂದ ಒಂದು ಸಲ ಎಕ್ಸ್ಪೋಜರ್ ಅಪ್ ಆ್ಯಂಡ್ ಡೌನ್ಸ್ ಆಗೋ ಚಾನ್ಸಸ್ ತುಂಬ ಇದೆ. ಹಂಗಾಗ್ಬಿಟ್ಟು ವಿ ಹ್ಯಾವ್ ಟು ಟೆಸ್ಟ್ ಇಟ್ ಔಟ್ ವಿಚ್ ಈಸ್ ಸೂಟ್ಸ್ ಬೆಟರ್. ಸೊ ಫ್ರಮ್ ಹಿಯರ್ ಐ ಹ್ಯಾವ್ ಟು ಟೇಕ್ ನೈಸ್ ರೋಡಿಂದ ಎಲೆಕ್ಟ್ರಾನಿಸಿಟಿಯಿಂದ ಹೊಸ ರೋಡಲ್ಲಿ ಸೀದಾ ಕಂಟಿನ್ಯೂ ಆಗಿ ಹೋಗಬೇಕು. ಇವತ್ತು ಸ್ಯಾಟರ್ಡೆ ಬೇರೆ, ವೆರಿ ಲಾಂಗ್ ಡಿಸ್ಟೆನ್ಸ್ ಗೋಯಿಂಗ್ ರೈಟ್ ನೌ. ಲೆಟ್ಸ್ ಸಿ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಮೀ ಟು ರೀಚ್. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ದೀನಿ, ಆಲ್ಮೋಸ್ಟ್ 10-20 ಹಂಗೆ ರೀಚ್ ಆಗ್ತಾಯಿದ್ದೆ ನಾನು. ಇವತ್ತಿನ ಟ್ರಾಫಿಕ್ ಕಂಡೀಷನ್ಸ್ ನೋಡಿ ಚೆಕ್ ಮಾಡ್ಬೇಕು ಎಷ್ಟೊತ್ತಾಗುತ್ತೆ ಏನು. ಲೆಟ್ಸ್ ಹೋಪ್ will reach early so that I can finish as soon as possible.
ಆ್ಯಂಡ್ ಐ ಹೋಪ್ ಯು ವಿಲ್ ಬಿ ಹಿಯರಿಂಗ್ ದ ಎಕ್ಸಾಸ್ಟ್ ನೋಟ್ ಆಲ್ಸೋ. ಎಕ್ಸಾಸ್ಟ್ ನೋಟು ಚೆನ್ನಾಗಿ ಕೇಳ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೈಸ್ ರೋಡ್ ಟೋಲ್ ಹತ್ರ ಬಂದಿದ್ದೀನಿ. ಇಲ್ಲೇನೋ ಗಲಾಟೆ ಮಾಡ್ಕೋತವ್ರೆ ಗುರು. ಕಾರ್ಡ್ ಇಲ್ಲ, ಕ್ಯಾಶ್ ಇಲ್ಲ, ಇವೇ ಆಗ್ಬಿಡ್ತು. ಬೆಳಗ್ಗೆನೆ ಹೀಟ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಗಾಯ್ಸ್. ಇಲ್ಲಿ ಅವನು ಕಾರ್ಡ್ ತಗೊಳ್ಳಲ್ಲ ಅಂತ ಹೇಳ್ತವನೆ. ಯಾಕೆ ತಗೊಳ್ಳಲ್ಲ? ದಿಸ್ ಈಸ್ ರಾಂಗ್ ಆ್ಯಕ್ಚುಲಿ. ಸೊ ಇಲ್ಲಿ ನಮಗೆ ಇಲ್ಲಿ ಮಾತ್ರ ಬಿಡ್ತವ್ರೆ ಬೈಕರ್ಸ್ಗೆ, ಇಲ್ಲೂ ಬಿಡ್ತಾರೆ ಒಂದೊಂದ್ಸಲ. ಬಟ್ ಇಲ್ಲಿ ಕ್ಯಾಶ್ ಇದ್ರೆ ಮಾತ್ರ ಅಂತ ಸಾಯ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಕಾರ್ಗಳೆಲ್ಲ ಹೋಗೋದು ಕ್ಯಾಶ್ ಕೊಟ್ಟೆ ಹೋಗ್ತಾರ? ಆಟೋಮೆಟಿಕ್ ತಾನೇ ಕೊಡೋದು. ಏನು ಪ್ರಾಬ್ಲಮ್ ಏನು ಇವರಿಗೆ? ಸುಮ್ಮನೆ ಗಲಾಟೆಗಳೇ ಜಾಸ್ತಿ ಇವ್ರದ್ದು. ಸುಮ್ಮನೆ ದಿಕ್ಕ ಮುಚ್ಕೊಂಡು ಕೊಡಬೇಕು, ತಗೋತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಬಾಯ್ ಬಂದಿದೆಲ್ಲ ಮಾತಾಡ್ತವೆ. ಸೊ ಗಾಯ್ಸ್, ಇವಾಗ ಟೋಲ್ ಟಿಕೆಟ್ ತಗೊಂಡಿದ್ದೀನಿ 40 ರೂಪಾಯಿ ಕೊಟ್ಬಿಟ್ಟು. ಆಲ್ಮೋಸ್ಟ್ ಹೆವಿ ಇದೆ ಗುರು. ಬಟ್ ಓಕೆ, ಸುಮಾರು ಮ್ಯಾನೇಜ್ ಮಾಡ್ತಾ ಇದೆ ಅನ್ಕೋತೀನಿ. ಫುಲ್ ಸ್ಕೈ ಬ್ಲೋನ್ ಔಟ್ ಇರೋದ್ರಿಂದನೇ ಕ್ಯಾಪ್ಚರ್ ಮಾಡಿ ಸ್ವಲ್ಪ ಕಷ್ಟ. ಬಟ್ ಸಮ್ಹೌ ಇಟ್ ಈಸ್ ಕ್ಯಾಪ್ಚರಿಂಗ್ ಎಸ್. ಸೊ ಮತ್ತೆ ಆ ಸೆಟ್ಟಿಂಗ್ ಮಾಡೋಕ್ಕೆ ಬರ್ತೈತೆ ನೋಡಿ. ಸ್ಕ್ರೀನ್ ಆಫ್ ಟೈಮ್ 1 ಮಿನಿಟ್ ಮಾಡಿದ್ದೀನಿ. ಆ್ಯಕ್ಚುಲಿ 5 ಸೆಕೆಂಡ್ಸೋ ಎಷ್ಟೋ ಇತ್ತು. ಸೊ ನಾನು 1 ಮಿನಿಟ್ ಏನೋ ಹಾಕ್ಕೊಂಡಿದ್ದೀನಿ ಮ್ಯಾಕ್ಸು. ನೋಡೋಣ ಯಾವ ಥರ ಕ್ಯಾಪ್ಚರ್ ಆಗುತ್ತೆ ಅಂತ. ಸೊ ಗಾಯ್ಸ್, ಈ ಥರ ವ್ಯೂ ಚೆನ್ನಾಗಿ ಕಾಣಿಸ್ಬೋದು ವಿಡಿಯೋದಲ್ಲಿ ಅಂತ ಈ ಥರ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಯಾಕಂದರೆ ಬೇರೆಯವರೆಲ್ಲ ಮೋಟೋ ವ್ಲಾಗ್ ಮಾಡೋದು ನಾರ್ಮಲಾಗಿ ಹ್ಯಾಂಡಲ್ ಬಾರ್ ತೋರಿಸ್ಬಿಟ್ಟು ಹ್ಯಾಂಡಲ್ ಬಾರ್ ಟುವರ್ಡ್ಸ್ ವ್ಯೂ ಪಾಯಿಂಟ್ ಆಫ್ ವ್ಯೂ ಸಿಗತ್ತೆ ನಿಮಗೆ. ಬಟ್ ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಈ ಥರ ಪಾಯಿಂಟ್ ಆಫ್ ವ್ಯೂನ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಾನು ಈ ಥರ ಟರ್ನ್ ಮಾಡ್ಕೋಬೋದು ಯಾವ ಥರ ಬೇಕು ಆ ಥರ. ಸೊ ನಾನು ಶೋ ಮಾಡ್ಕೋಬೋದು, ಪ್ಲಸ್ ಸರೌಂಡಿಂಗ್ಸು ನಾನು ಶೋ ಮಾಡ್ಬೋದು. ಆದರೂ ಪರ್ಟಿಕ್ಯುಲರ್ ಸೈಡ್ ತೋರಿಸ್ಬೋದು. ಸಪೋಸ್ ಈ ಥರ ಯಾವುದೋ ಗಾಡಿ ಹೋಗ್ತಿದೆ ನೋಡ್ರಪ್ಪ ಹಿಂಗೆ ಅಂತ ಹಿಂಗೆ ತೋರಿಸ್ಬೋದು ನಿಮಗೆ ನೋಡಿ. ಫುಲ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಫುಲ್ ಆನ್ ಫ್ಲೆಕ್ಸಿಬಿಲಿಟಿ. ಸೊ ಇದು ನನಗೆ ಚೆನ್ನಾಗಿ ಅನಿಸ್ತು. ಯಾಕಂದರೆ ಒಂದೇ ಆ್ಯಂಗಲಿಂದ ತೋರಿಸ್ಬಿಟ್ಟು ಮಾತಾಡೋಕ್ಕಿಂತ ಡಿಫ್ರೆಂಟ್ ಆ್ಯಂಗಲ್ಸ್ ನಿಮಗೆ ತೋರಿಸಿದ್ರೆ ಒಳ್ಳೆ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಒಂದೇ ಕ್ಯಾಮ್ರಾ ಯೂಸ್ ಮಾಡ್ತಿರೋದಲ್ಲ. ಸೊ ಇಲ್ಲೂ ನಾನೇ ತೋರಿಸ್ತೀನಿ, ಸೇಮ್ ಕ್ಯಾಮ್ರಾದಲ್ಲೇ ಇಲ್ಲೂ ತೋರಿಸ್ತೀನಿ, ಫ್ರಂಟು ತೋರಿಸ್ತೀನಿ, ಸೈಡು ತೋರಿಸ್ತೀನಿ. ಸೊ ಎಡಿಟಿಂಗಲ್ಲೂ ನನಗೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಒಂದೇ ಫೂಟೇಜ್ ಸಿಗುತ್ತೆ. ಅದನ್ನು ಕಟ್ ಮಾಡಿಬಿಟ್ಟು ಕಟ್ಟು ಮಾಡೋದು ಬೇಕಾಗಿಲ್ಲ. ಆ್ಯಕ್ಚುಲಿ ಯಾವ್ದು ಬೇಕೋ ಅದನ್ನು ತೋರಿಸೋದು, ಯಾವ್ದು ಬೇಡ ಅದನ್ನು ಹಂಗೆ ಡಿಲೀಟ್ ಮಾಡ್ಕೊಬಿಟ್ರೆ ಪ್ರಾಪರಾಗಿ ಸಿಂಕಿಂಗಲ್ಲಿ ಸಿಕ್ಬಿಡುತ್ತೆ ನನಗೆ. ಸೊ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 2 ಸೆಟ್ ಆಫ್ ಕ್ಯಾಮ್ರಾಸ್ ಯು ಕ್ಯಾನ್ ಯೂಸ್ ದಿಸ್. ಯಾಕಂದರೆ ನಾನು ಏನು ಮಾಡಿದ್ದೆ, ಒಂದು ಮೌಂಟ್ ಇಲ್ಲಿ ಹಾಕ್ಕೊಂಡಿದ್ದೆ, ಹೆಲ್ಮೆಟ್ ಮೌಂಟು. ಸೊ ಇದು ಫ್ರಂಟ್ ವ್ಯೂ ತೋರಿಸ್ತಾ ಇತ್ತು, ಇನ್ನೊಂದು ಗೋಪುರನ ಫ್ರಂಟಲ್ಲಿ ಹಾಕ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ಇದೇ ವ್ಯೂ ಕಾಣಿಸ್ತೈತೆ ನನಗೆ. ಸೊ ಅದನ್ನು ಎರಡೂ ಮ್ಯಾಚ್ ಮಾಡ್ಬೇಕು, ಸೀನ್ನ ಮ್ಯಾಚ್ ಮಾಡಬೇಕು. ಪ್ಲಸ್ ಅದನ್ನು ಎಡಿಟಿಂಗಲ್ಲಿ 2 ಫುಟೇಜ್ನ ಆನ್ ಟಾಪ್ ಆಫ್ ಇಟ್ ಇಟ್ಕೊಂಡು ಅದನ್ನು ಮ್ಯಾಚ್ ಮಾಡಿಬಿಟ್ಟು ಯಾವುದೇ ಬೇಕೋ ಅದನ್ನು ಕಟ್ ಮಾಡಿಬಿಟ್ಟು ಯಾವ್ದು ಸೀನ್ಗೆ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಆ ಥರ ಕಟ್ ಮಾಡಬೇಕಾಗತ್ತೆ. ಅದು ಒಳ್ಳೆಯದೇ ಒಂದು ಲೆಕ್ಕದಲ್ಲಿ. ಬಟ್ ದಿಸ್ ಈಸ್ ಈಸಿಯರ್ ಆ್ಯಂಡ್ ವೆರಿ ಹೆಲ್ಪ್ಫುಲ್. ಯಾವನೋ ಬ್ಯಾವರ್ಸಿ ನೋಡು, ಅವಾಗಿಂದ ಬಂದು ಇವಾಗ ಇಲ್ಲಿ ಸೈಡಲ್ಲಿ ಹಾಕೊಂಡು ನಿಲ್ಲಿಸ್ತಾನೆ. ಎಷ್ಟು ಕ್ಲೋಸಾಗಿ ಬಂದ ಗೊತ್ತಾ, ಆರಾಮಾಗಿ ಹೋಗ್ತಿದ್ದೆ. ಸೀದಾ ಬಂದ ಹಿಂಗೆ ರೈಟಲ್ಲಿ ಹಾಕೊಂಡು ಇಂಡಿಕೇಟ್ರ್ ಹಾಕೊಂಡು ಹೋಗ್ಬೇಕಾನೆ. ಸೈಡಲ್ಲಿ ನಿಲ್ಸಕ್ಕೆ ಅಷ್ಟೊಂದು ಇದು ಮಾಡ್ಬಿಟ್ಟು ಬರ್ಬೇಕಿತ್ತು ಅವ್ನಿಗೆ. ಇಲ್ಲ ತಾನೆ ಆರಾಮಾಗಿ ಬರ್ಬೋದಿತ್ತು. ಚಂಗಾಡು ಉಪ್ಸರೋ ನಮ್ಮ ಸಿಲ್ವರ್ ಹಂಗಿರ್ತಾರೋ ಗೊತ್ತಿಲ್ಲ ಗುರು. ಸೊ ಇವತ್ತು ಫುಲ್ಲು ಹೇಜ್ ಇದೆ ಗುರು, ನೋಡಬೇಕು.
ಬಟ್ ಚಳಿ ಮಾತ್ರ ಇದೆ, ಅಷ್ಟೇನು ಇಲ್ಲ, ಮ್ಯಾನೇಜೇಬಲ್. ನೋಡ್ರ ಇನ್ನು ಮುಂದೆ ಮುಂದೆ ಹೋಗ್ತಾ ಯಾವ ಥರ ಚಳಿ ಇದೆಯೋ ಬಿಸಿಲು ಈ ಥರ ಹೊಡೆಯತ್ತೋ. ವೆದರ್ ಮಾತ್ರ ಅನ್ಪ್ರೆಡಿಕ್ಟೇಬಲ್ ಆಗಿಬಿಟ್ಟಿದೆ ಇವಾಗ. ಈ ಸಲದ ವೆದರ್ ಈಸ್ ಅನ್ಪ್ರೆಡಿಕ್ಟೇಬಲ್. ಸೊ ಇಷ್ಟು ದಿನ ಏನು ಮಾಡ್ತಿದ್ವಿ ಈ ಟೈಮಲ್ಲಿ, ಊಟಿ ಕೊಡೈಕೆನಾಲು ಅಲ್ಲೆಲ್ಲ ಹೋಗ್ತಿದ್ವಿ. ಯಾಕೆ ಹೇಳಿ, ಈಗ ಚಿಲ್ನೆಸ್ ಸಖತ್ ಚಿಲ್ ಇರ್ತಿತ್ತು, ಫಾಗ್ ಇರ್ತಿತ್ತು, ಮಿಸ್ಟ್ ಇರ್ತಿತ್ತು, ಸೂಪರ್. ಬಟ್ ಅದೇ ನಮ್ಮ ಬೆಂಗಳೂರಲ್ಲೇ ಇದೆ ಗುರು. ಇವಾಗ ಬೆಂಗಳೂರಲ್ಲೇ ಯು ಕ್ಯಾನ್ ಎಂಜಾಯ್. ಬಟ್ ಏನಂದರೆ ಜನಗಳು ಆ ವೆದರ್ನ ಎಂಜಾಯ್ ಮಾಡೋದು ಬಿಟ್ಟು ಅಯ್ಯೋ ಬೆಂಗಳೂರು ಹಿಂಗಾಗೋಯ್ತು, ಬೆಂಗಳೂರು ಹಂಗಾಗೋಯ್ತು ಅಂತಾರೆ. ಎಸ್, ಇಟ್ ಈಸ್ ಟ್ರೂ. ಬೆಂಗಳೂರು ವೆದರ್ ಚೇಂಜಸ್ ಆಗಿದೆ. ಬಟ್ ಅದನ್ನ ಎಂಜಾಯ್ ಮಾಡಿ, ಅಲ್ಲ ಸೆಲೆಬ್ರೇಟ್ ಮಾಡಿ. ಇಷ್ಟು ವರ್ಷಗಳ ಈ ಥರ ವೆದರ್ ಇರಲಿಲ್ಲ ಬೆಂಗಳೂರಲ್ಲಿ, ಇವಾಗ ಸಿಕ್ಕಿದೆ, ಅದನ್ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಅದು ಬಿಟ್ಕೊಂಡು ಬೆಂಗಳೂರಲ್ಲಿ ಹಿಂಗೆ, ಬೆಂಗಳೂರಲ್ಲಿ ಇಷ್ಟಾಯಿತು, ಬೆಂಗಳೂರಲ್ಲಿ ಅಷ್ಟಾಯಿತು ಡಿಗ್ರಿ ಆಯಿತು. ಎಲ್ಲೋ ನೀವು ಸಪೋಸ್ ಊಟಿಗೆ ಹೋದ್ರು ಹಂಗೆ ಅಲ್ವಾ, ನಿಮಗೆ ವೆದರ್ ಹೆಚ್ಚು ಕಮ್ಮಿ ಆಗುತ್ತೆ, ಹೆಲ್ತ್ ಇಶ್ಯೂ ಬಂದೇ ಬರುತ್ತೆ. ಊಟಿಗೆ ಹೋಗಿ ಬಂದು ನೆಟ್ಟಿಗೆ ಇರ್ತಾನ, ಇಲ್ಲ ತಾನೆ ಯಾರೋ ಒಬ್ರಿಗೆ ಏನಾದ್ರು ಒಂದು ಕೋಲ್ಡೋ ಕಾಫೋ ಏನೋ ಶುರು ಆಗುತ್ತೆ, ರೈಟ್? ಸೊ ಅದೇ ಒಂದು ರೀಸನ್ ಇಟ್ಕೊಬಿಟ್ಟು ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ, ಈ ಕೊರೋನಾ ಬರ್ತಿದೆ, ಈ ನ್ಯೂಸ್ಗಳು. ಪುಣ್ಯಾತ್ಮರೇ, ನಿಮಗೆ TRPಗೋಸ್ಕರ ಯಾಕೆ ಈ ಥರ ಜನಗಳು ಸಾಯಿಸ್ತೀರ ಅಂತ ಗೊತ್ತಾಗಲ್ಲ. ಚೈನಾದಲ್ಲಿ ಏನೂ ಇಲ್ಲ. ಚೈನಾದಲ್ಲಿ ಜಸ್ಟ್ ದೇ ಹ್ಯಾವ್ ಇನ್ಫಾರ್ಮ್ಡ್ ದೇರ್ ಓನ್ ರೀಜನ್ ಟು ಟೇಕ್ ಸೇಫ್ಟಿ ಬಿಕಾಸ್ ಆಫ್ ದ ಲೋ ಟೆಂಪರೇಚರ್ ಅಷ್ಟೇ, ಮತ್ತೇನೂ ಇಲ್ಲ. ಇವರು ಇಂಡಿಯಾದಲ್ಲಿ ಬಂದ್ಬಿಟ್ಟು ಚೈನಾದಲ್ಲಿ ಮತ್ತೆ ಕೊರೋನಾ ಸ್ಟಾರ್ಟ್ ಆಗಿದೆ, ಏನೋ HVTCನ ಏನೋ ಅದು ನಾವು ನೋಡೋದೇ ಇಲ್ಲಲ್ಲ, ಅದು ಯಾವ್ದು ನೆನಪಿಗೆ ಬರಲ್ಲ. HVMPನೋ ಏನೋ ಬರ್ತದಲ್ಲ, ಅದು ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಒಂದು ಕೇಸ್ ಬಂದಿದೆ. ಏನ್ರಪ್ಪ ನೀವು ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? TRP ಅಂತ ಹೇಳ್ಬಿಟ್ಟು ಜನರನ್ನ ಹೆದರ್ಸಾಕ್ಬಿಡ್ತಿರಲ್ಲ. ಲಾಸ್ಟ್ ಕೊರೋನಾ ಬಂದಾಗ್ಲೂ ಹಂಗೆ ಮಾಡಿದ್ರಿ, ಜನರನ್ನ ಹೆದರಿಸಿ ಮನೆ ಒಳಗೆ ಹೊಕ್ಕೊಂಡು ಕೂರಂಗ್ ಮಾಡಿದ್ರಿ. ಬಟ್ ಅಂತ ಸೀರಿಯಸ್ನೆಸ್ ಇತ್ತು, ಕೆಲವರಿಗಿತ್ತು, ಕೆಲವರಿಗಿರಲಿಲ್ಲ. ಅಂದರೆ ಎಲ್ಡರ್ಸ್, ಸೋ ಮಚ್ ಏಜ್ಡ್ ಪೀಪಲ್ಗೆ ಸ್ವಲ್ಪ ರಿಕವರಿ, ರೆಸ್ಪಿರೇಟರಿ ಇಶ್ಯೂ ಬಂದ್ಬಿಟ್ಟು ದೇ ಹ್ಯಾವ್ there were some issues happened, but apart from that it is common. ಕೊರೋನಾ ಎಲ್ಲರಿಗೂ ಬಂದು ಹೋಗಿದೆ, ಯಾರಿಗೂ ಬಂದು ಹೋಗಿಲ್ಲ ಅಂತ ಹೇಳಕ್ಕೆ ಇಲ್ಲ. ಒಂದಲ್ಲ ಇನ್ನೊಂದು ರೀತಿಲಿ ಬಂದು ಹೋಗಿದೆ. ಅದನ್ನ ನೀವು ಮತ್ತೆ ಸ್ಪ್ರೆಡ್ ಆಗಿದೆ, ಹಂಗಾಗಿದೆ, ಲಾಕ್ಡೌನು, ಕರ್ನಾಟಕ ಲಾಕ್ಡೌನ್, ಎಲ್ಲ ಅನ್ವೆರಿಫೈಡ್ ವಿಡಿಯೋಸ್ನ ಹಾಕ್ಬಿಟ್ಟು ಜನರ ಜೀವನದಲ್ಲಿ ಆಟ ಆಡ್ತಿದ್ದೀರ ನೀವು ಮೀಡಿಯಾದವರು, ಮತ್ತೇನೂ ಇಲ್ಲ. ಏನ್ರಿ ಮೀಡಿಯಾ ಕರೆಕ್ಟ್ ತಾನೇ ಹೇಳಿದ್ದು ಬಾಸು? ನಿಮ್ಮಿಂದನೇ ನೀವೇ ಮೇಲೆತ್ತೀರಾ, ನೀವೇ ಕೆಳಗಿಳಿಸ್ತೀರಾ ಅಲ್ವಾ? ಬಿಡಿ, ಮೀಡಿಯಾದವ್ರ ಕತೆ ನಮ್ಗೆ ಏನಕ್ಕೆ ಬೇಕು? ನಮ್ಮ ಜೀವನ ನಾವು ನೋಡ್ರೋಣ.